ಜೆಸಿಬಿ ಬಾಡಿಗೆ ದರಗಳನ್ನು ಗುಲ್ಬರ್ಗಾ ಜೆಸಿಬಿ ಯೂನಿಯನ್ ಅಧಿಕೃತವಾಗಿ ನಿಗದಿ ಮಾಡಿ ಕಲಬುರಗಿ ನಗರದ ಉದ್ನೂರು ರಸ್ತೆ ಬಳಿ ಇರುವ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಯೂನಿಯನ್ ಪ್ರಕಟಣೆಯ ಪ್ರಕಾರ ಕನಿಷ್ಠ 2 ಗಂಟೆಗಳ ಶುಲ್ಕ 2500 ಆಗಿದ್ದು ಪ್ರತಿ ಹೆಚ್ಚುವರಿ ಗಂಟೆಗೆ 1100 ವಸೂಲಿಸಲಾಗುತ್ತದೆ. ಇದಲ್ಲದೆ ಚಾಲಕನಿಗೆ 4 ಗಂಟೆಗೆ 200 ರೂಪಾಯಿ ಹಾಗೂ 8 ಗಂಟೆಗೆ 400 ರೂಪಾಯಿ ಬಾಟಾ ನಿಗದಿ ಮಾಡಲಾಗಿದೆ. ಯೂನಿಯನ್ ನಿಯಮಗಳು ಉಲ್ಲಂಘಿಸಿದರೆ 25,000 ದಂಡ ವಿಧಿಸಲಾಗುತ್ತದೆ ಎಂದು ಗುಲ್ಬರ್ಗಾ ಜೆಸಿಬಿ ಯೂನಿಯನ್ ಅಧ್ಯಕ್ಷ ಚಾಂದ್ ಪಾಷಾ ಹಾಗೂ ಉಪಾಧ್ಯಕ್ಷ ಮೊಹಮ್ಮದ್ ಮೊಹಿಜ್ ಜೆಸಿಬಿ ಎಚ್ಚರಿಕೆ ನೀಡಿದರು. ನಿರ್ಮಾಣ ಹಾಗೂ ರಸ್ತೆ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ದರಗಳಲ್ಲಿ ಏಕರೂಪತೆಯ ತರಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಖಜಾಂಚಿಯಾದ ಸ್ವಾಮಿ ಬಿದ್ನೂರು, ಚಂದ್ರಕಾಂತ್ ಕುಲಕರ್ಣಿ, ನಿತಿನ್ ಸಾಲಿಮನಿ, ರವಿ ಧೋತ್ರೆ, ಬಾಳಪ್ಪ ತಳವಾರ್, ವಿಜಯ್ ಕುಮಾರ್ ರಾಠೋಡ್ ಸೇರಿದಂತೆ ಜೆಸಿಬಿಯ ಅನೇಕ ಮಾಲೀಕರು ಹಾಗೂ ಆಪರೇಟರ್ ಮತ್ತು ಚಾಲಕರು ಉಪಸ್ಥಿತರಿದ್ದರು. ನಾವು ರವಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕೂಸಿದ್ದಂಗವ, ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನೋಡ್ತೀನಿ. गुलबर्गा जेसीपी से हर गुलबर्गा में जितने भी जेसीपी है सब लोग आके एक यूनियन अध्यक्ष बने। यूनियन अध्यक्ष के नाते एक बात बोल रहा हूँ, हर कोई जो भी काम कर रहे सब अपने अपने हिसाब से, सब जो रूल्स के हिसाब से बताए हुए हैं वो रूल्स के हिसाब से अगर काम करे तो किसी को भी तकलीफ नहीं है। और क्या है, अब 1100 रुपए घंटा मिनिमम चार्ज 2500 रुपए जो करे सो है, ये सबके लिए अच्छा है। डीजल महंगा होने से, कुछ भी वर्कआउट नहीं होने से जो भी करे हम लोग सब भाई मिलके जेसीपी वाले और मोहित भाई, हमारे रवि विजू भाई, हमारे चंद्रकांत कुलकर्णी, हमारे रवि धोत्रे और ये सब मिलके हम सब भाई मिलके करे सो है। और इसका क्या है, सब सही एक हिसाब से सब लोग आराम से जो रूल्स बने वो रूल्स के हिसाब से चले, ना किसी को तकलीफ है ना किसी को एतराज है। सब एक हिसाब से चलना बोल के सबके साथ में एक ये कर रहा हूँ। जेसीपी आश्वासन एक संघ बनाए सो है, इसके वजह से हम जो भी है अध्यक्ष बने वो हिसाब से सबका ध्यान रख के हम ये करे तो सबको रूल्स के हिसाब से चलने का एक मौका मिला है। सब रूल्स के हिसाब से चलेंगे, सब अच्छा है, कोई टेंशन नहीं है। हम सब एकजुट होने की वजह से एक जेसीबी वाले पूरे मिलके एकजुट हुए यहाँ पर के रेट हमारा वो वर्कआउट नहीं हो रहा। 900 रुपए जो जा रहे वो उसमें कुछ बच रहे नहीं, डीजल सब चीज महंगाई हुई वो हिसाब से कुछ जा रहे नहीं, उनके रेट बढ़ाए हुए हैं। सब मिलके जो रेट बढ़ा है वो रेट पे जाओ, सब कुछ अच्छा है। सिर्फ अंदर कम रेट में मत जाओ। 25,000 रुपए पेनल्टी है, कोई भी जाएगा तो 25,000 पेनल्टी है। बाद में इंडियन हम आके पूछेंगे तुम बोलेंगे हमारा सगा है, हमारा चाचा है, हमारे भैया है, वो तो नहीं मानेंगे हम लोग। ये तो पेनल्टी मारेंगे 25,000 रुपए। नहीं हमारा दोस्त है उन बोले चुप जा रहा हूँ मैं कर रहा हूँ, ये बात बोलते भी नहीं मानेंगे लोग। 25,000 रुपए फाइन सीधा पूरे एकजुट होकर पूरे इंडियन वाले करके आएंगे आपके पास। और कोई बोले अंदर गए लोगों की मालूम बात तो आपको 25,000 रुपए फाइन मिलेगा और वो चौक पे धरने के लिए मना कर देते हैं। तो एक अच्छा मिलके अच्छा करके चलाओ, पैसे बचते थोड़े, पैसे नहीं बच रहे थे बचते थोड़े। ರವೀಂದ್ರ ಸಿಂಪಿ ಅವ್ರ ಜೆಸಿಪಿ ಯೂನಿಯನ್ ವತಿಯಿಂದ ಮಾತಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಜೆಸಿಪಿ ಯೂನಿಯನ್ ಮಾಲಕರು ನಮ್ಮ ಯೂನಿಯನ್ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟು ನಾವೇನು ರೇಟ್ ಫಿಕ್ಸ್ ಮಾಡಿದ್ರೆ ಆ ರೇಟ್ ಬಗ್ಗೆ ತಲೆಯಲ್ಲಿ ಇಟ್ಕೊಂಡು ನಡಿಬೇಕು. ಮತ್ತೆ ಯಾರಾದ್ರೂ ಮತ್ತು ಕಮ್ಮಿ ರೇಟ್ ಹೋಗಿ ಗೊತ್ತಾಯ್ತಂದ್ರೆ ನಾವು 25,000 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ಇದು ಕಡ್ಡಾಯವಾಗಿರುತ್ತದೆ. ಈ ಸದ್ಯ ನಾವು ಇಲ್ಲಿ ಇಷ್ಟೊಂದು ಮಂದಿ ಕಟ್ಟಿ ಓನರ್ ಏನ್ರಿ ನಮ್ಮ ಅವರ್ಸು ಕೊಡಲಾಗಿದೆ ರೇಟ್. ಅದ್ರ ಸಲಿಂದ 2,500 ರೂಪಾಯಿ ಮಿನಿಮಮ್ ಮಾಡ್ಲಾಗ್ತಿದ್ದಾರೆ ಓನರ್. 1 ಅವರ್ಸು 1100 ರೂಪಾಯಿ ಗಂಟಾ. ಎಷ್ಟ ಆಯ್ತು ಅಂದ್ರೆ ಮಿನಿಮಮ್ 2 ತಾಸಿಂದ 2,500 ರೂಪಾಯಿ ಕೊಡ್ಬೇಕ್ರಿ. ಅದು ಕಂಟಿನ್ಯೂ ಟೈಮಿಂಗ್ ಚಾಲು ಆದ್ರೆ 100 ರೂಪಾಯಿ ಕೊಡಬೇಕು. ಡ್ರೈವರ್ ಬತ್ತ 400 ರೂಪಾಯಿ. 8 ತಾಸು ಮಾಡಿದ್ರೆ 4 ಗಂಟೆ ಬಿ ಮಾಡಿ 200 ರೂಪಾಯಿ ಕೊಡಬೇಕು. ಅವ್ರಿಗೆ ದಂಡ ಇದಾರೆ. ಎಲ್ಲರಿಗೂ ಗುಲ್ಬರ್ಗ ಜನತೆಯಿಂದ ನನ್ನ ನಮಸ್ಕಾರಗಳು. ನಾವು ಮಾಡಿರೋದು ಏನಂದ್ರೆ ಜೆಸಿಬಿ ಯೂನಿಯನ್ ಕಡೆಯಿಂದ ಮಾತಾಡೋದಂದ್ರೆ ಯಾಕಂದ್ರೆ ರೇಟ್ ಜಾಸ್ತಿ ಮಾಡಿದ್ವಿ. ಯಾಕಂದ್ರೆ ಡೀಸೆಲ್ ಆಯಿಲ್ ಎಲ್ಲ ಆಪರೇಟರ್ ರೇಟ್ ಹೆಚ್ಚಿಗಿದೆ. ಅದರಿಂದ ನಾವು ಪರ್ ಗಂಟೆ 1100 ರೂಪಾಯಿ ಮಾಡಿದ್ವಿ. ಮಿನಿಮಮ್ ಅಂದ್ರೆ 2 ಗಂಟೆ ಚಾರ್ಜ್ 2,500 ರೂಪಾಯಿ ತರುತ್ತೀವಿ. ಮಾತಾಡಿಸ್ಲಾಗಿ ಮತ್ತೆ ನಮ್ಮ ಟಿಪ್ಪರ್ ತುಂಬಬೇಕಾದ್ರೆ ಎಷ್ಟು ಅಂದ್ರೆ 1200 ಒಂದು ಟಿಪ್ಪರ್ ತುಂಬಬೇಕಾದ್ರೆ 1200 ರೂಪಾಯಿ ಚಾರ್ಜ್ ಮಾಡ್ತೀವಿ.